ಮಿತ್ರರೇ, ಇಂದು ಪ್ರತಿಭಟನೆ ನಡೆಯುತ್ತಿದೆ. 19 ಸರ್ಕಾರ 38 ತಿಂಗಳ ಹಿಂಬಾಕಿ ಬದಲು 26 ತಿಂಗಳ ಹಿಂಬಾಕಿಯನ್ನು ನೀಡಲು ಒಪ್ಪಿದೆ. ಆದರೆ ಅವರು ನಂತರ ಇನ್ನೊಂದು ಮಾತು ಹೇಳಿದ್ದಾರೆ, ಅಧಿವೇಶನದ ನಂತರ ಅಂತ ಹೇಳಿದರೆ ನಾವು ಯಾವುದನ್ನು ಕೊಡೋದಿಲ್ಲ. ಮಾನ್ಯ ಸಚಿವರಿಗೆ ಮನವಿ ಮಾಡ್ತೀವಿ, ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತೀವಿ, KSRTC ಆಡಳಿತವನ್ನು ಮನವಿ ಮಾಡ್ತೀವಿ. ಆ ಆದೇಶವನ್ನು ಪುನರ್ಪರಿಶೀಲನೆ ಮಾಡಬೇಕು. ಪುನರ್ಪರಿಶೀಲನೆ ಮಾಡದೇ ಇದ್ದರೆ ನಾವು ಏನು ಇವತ್ತು ಸೇರ್ತಕ್ಕಂಥ ಇಲ್ಲಿ ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಜಿಲ್ಲಾ ಘಟಕದ ಮುಖಂಡರಿದ್ದಾರೆ, ಅವ್ರ ನಡುವೆ ನಾವು ಚರ್ಚೆ ಮಾಡ್ತೀವಿ. ಖಂಡಿತವಾಗಿ ಮುಂದಿನ ಹೋರಾಟವನ್ನು ನಾವು ನಡೆಸ್ತೀವಿ ಅಂತ ಅಲ್ಲ. ಅವ್ರು ಬರಲಿ, ಆಫರ್ ಏನು ಬರುತ್ತೆ ನೋಡಿ, ನಾವು ಅಡ್ವಾನ್ಸ್ ಆಗಿ ಹೇಳೋಕ್ಕಾಗಲ್ಲ. ಈಗ ಅದಕ್ಕೆ ಪುನಃ ನಾವು ಪರಿಶೀಲನೆ ಮಾಡಿ ಅಂತ ಮನವಿ ಮಾಡ್ತಾ ಇದ್ವಿ. ನಾವು ನಮ್ಮ ಮಾಧ್ಯಮದ ಮೂಲಕ ತಿಳಿಸೋದು ಏನಂದರೆ, ನೀವು ಇಲ್ಲಿಗೆ ಬರಬೇಕಾದ್ರೆ ನೀವು 3:25 ಇಟ್ಕೊಂಡು ಬಂದರೆ ನಾವು ಯಾವುದೇ ಸಂದರ್ಭದಲ್ಲಿ ಒಪ್ಪೋದಿಲ್ಲ. ಅದರಿಂದ ನೀವು ಕೂಡಲೇ ಮಾತುಕತೆ ಕರೆಯುವಂಥದ್ದು. ನೀವು ಎಲ್ಲವೂ ಕೂಡ ನಿಮ್ಮ ನಡೆ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನಾವು ಮಾತುಕತೆಗೆ ಹೋಗೋದಿಲ್ಲ ಅಂತ ಹೇಳೋದು, ಯಾಕಂದರೆ ಆ್ಯಸೆಟ್ ರೇಟ್ ಇದೆ. ನಾವು ಏನೇ ಹೋರಾಟ ಮಾಡಿದ್ರು ಕೂಡ ಅಂತಿಮವಾಗಿ ನೆಗೋಷಿಯೇಷನ್ ಮಾಡಿ. ಆದರೆ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ. ಸರ್ಕಾರದ ಮೇಲೆ ಅಲ್ಲಲ್ಲ, ಬರೀ ಮಾತುಕತೆ ಮಾಧ್ಯಮದ ಮುಂದೆ ಸಚಿವರು ಹೇಳಿದರೆ ನಮಗೆ ನಂಬಿಕೆ ಇಲ್ಲ. ಯಾಕೆ ಅಂತ ಹೇಳಿದರೆ ಇದು ಮೊದಲನೇ ಸಲ ಅಲ್ಲ. ನಾವು 1/1/24ರಿಂದ ಇಂಥ 10 ಘಟನೆಗಳನ್ನು ಮಾನ್ಯ ಮುಖ್ಯಮಂತ್ರಿಯವರು ಕರೆದವ್ರೆ ಅಂತ ಗೌರವ ಕೊಟ್ಟಿದ್ದೀವಿ, ಮಾನ್ಯ ಸಾರಿಗೆ ಸಚಿವರು ಕರೆದವ್ರೆ ಅಂತ ಗೌರವ ಕೊಟ್ಟಿದ್ದೀವಿ. ನಾವು ಎಲ್ಲ ಗೌರವವನ್ನು ಸರ್ಕಾರಕ್ಕೆ ಏನು ಕೊಡಬೇಕೋ ನಾವು ಕೊಟ್ಟಿದ್ದೀವಿ ಜಂಟಿ ಕ್ರಿಯಾ ಸಮಿತಿಯಿಂದ. ಆದರೆ ಅವರು ಈಗಲೂ ಬರೀ ಭರವಸೆ ಮೇಲೆ ಏನಾದರೂ ಬಂದರೆ ನಾವು ಖಂಡಿತವಾಗಿ ಒಪ್ಪೋದಿಲ್ಲ. ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಜಗದೀಶ್ ಸರ್, ಯಾವುದು ಖಂಡಿತವಾಗಿ 38 ತಿಂಗಳು ಆಗಬೇಕು ಅನ್ನೋದೇ ನಮ್ಮ ಬೇಡಿಕೆ. ಅದನ್ನು ನೆಗೋಸಿಯೇಟ್ ಮಾಡೋಣ, ಬೇಕಾದ್ರೆ ನೆಗೋಸಿಯೇಟ್ ಅದನ್ನು ತಿರಸ್ಕರಿಸ್ತೀವಿ. ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಸಾರಿಗೆ ಸಚಿವರಿಗೆ ನೀವು ಇದೇ ಮಾತುಕತೆ ಮಾಡಿ ಚರ್ಚೆ ಮಾಡಿ ಮುಂಚಿತವಾಗಿ ಒಂದು ತೀರ್ಮಾನಕ್ಕೆ ಬಂದು 1/24ರಿಂದ ನೀವು ಅದು ಇನ್ನೂ ಸರ್ಕಾರಕ್ಕೆ ಶೋಭೆ ಬರುತ್ತೆ. ನಾವು ಈಗಲೂ ಕೂಡ ಅವ್ರಿಗೆ ವಿನಂತಿ ಮಾಡ್ತೀವಿ, ನಿಮ್ಮ ಆದೇಶವನ್ನು ಪುನಃ ಪರಿಶೀಲನೆ ಮಾಡಬೇಕು. ನಾವು ಯಾವುದೇ ಸಂದರ್ಭದಲ್ಲಿ 1/1/2024 ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಉಲ್ಲಂಘನೆ ಆಗುತ್ತೆ. ಸೊ ಹೋದಂಥ ವಿಚಾರವನ್ನು ಚರ್ಚೆ ಮಾಡಬೇಕು. 24ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು. ಒಂದು ಮಾನ್ಯ ಸಚಿವರು ಇನ್ನೊಂದು ಮುಂದುವರೆದು ಹೇಳಿದರೆ ನಾವು ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅನ್ನೋದು ಸರ್ಕಾರದ ನೀತಿಗಳು ಕಾರಣ. ಈಗ ನಿಮಗೆ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ, ಸಾರಿಗೆಯಲ್ಲಿ 4 ನಿಗಮಗಳಿವೆ. ಈ ನಿಗಮಗಳು ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಈ ನಾಡಿನ ಗ್ರಾಮಗಳಿಗೆ ಬಸ್ಸನ್ನು ಕೊಡ್ಲಿಕ್ಕಿರ್ತಕ್ಕಂಥ ವ್ಯವಸ್ಥೆ. ನಮಗೆ 40% ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತಕ್ಕಂಥ ಬಸ್ಗಳಲ್ಲಿ ಯಾವುದೇ ರೆವಿನ್ಯೂ ಆದಾಯ ಬರೋದಿಲ್ಲ. ನಾವೇ ಅದನ್ನು ಭರಿಸ್ಬೇಕು. ಈವನ್ ಕೆಲವೊಮ್ಮೆ ಡ್ರೈವರು ಕಂಡಕ್ಟರ್ ಸಂಬಳಕ್ಕೂ ಕೂಡ ಇತರೆ ಬಸ್ಗಳಲ್ಲಿ ಬಂದಂಥ ಆದಾಯ ಕೊಡಬೇಕಾಗಿದೆ. ಯಾಕೆಂದರೆ ಗ್ರಾಮೀಣ ಪ್ರದೇಶಕ್ಕೆ ಬಸ್ಗಳನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಸರ್ಕಾರದ ಪ್ರಥಮ ಕರ್ತವ್ಯ. ಅದನ್ನು ಮಾಡಿದ್ದಾರೆ. ಅಲ್ಲಿ ಬರೀ ವಿದ್ಯಾರ್ಥಿಗಳಿಗಾಗಿ ಹೋಗಿ ಬಸ್ ವಾಪಸ್ ಬರ್ತವೆ. 5 ಜನ ಇರಲಿ 10 ಜನ ಇರಲಿ, ಆ ಟೈಮಿಂಗ್ ಶೆಡ್ಯೂಲ್ ಟೈಮ್ಸ್ಗೆ ಏನಿರುತ್ತೆ ಆ ಟೈಮ್ಗೆ ಬಸ್ಗಳು ಓಡಬೇಕು. ಅದರಿಂದ ಈ ರೀತಿ ಬಸ್ಗಳನ್ನು ನಡೆಸುವಾಗ ಯಾವುದೇ ಸರ್ಕಾರ ಆದರೂ ಆ ಸರ್ಕಾರ ಏನು 40% ಬಸ್ಗಳಿಂದ ಹಣ ಬರೋದಿಲ್ವೋ ಅದನ್ನು ಸಂಪೂರ್ಣವಾಗಿ ಸರ್ಕಾರ ಭರಿಸ್ಬೇಕು. ಯಾವುದೇ ಸರ್ಕಾರ ಇರಲಿ, ಅದು ಸರ್ಕಾರದ ಆದ್ಯ ಕರ್ತವ್ಯ. ಸೊ ಇವರು ಅದನ್ನು ಕೊಡೋದೂ ಇಲ್ಲ. ಮತ್ತು ಈ ಡೀಸೆಲ್ಲು ಈ ರೇಟ್ ಮೇಲೆ ಈಗ ನಾವು ಸಾರ್ವಜನಿಕ ಉದ್ದಿಮೆ ಅಂತೀವಿ. ಸಾರ್ವಜನಿಕ ಉದ್ದಿಮೆ ಆದ್ಮೇಲೆ ಈ ಸಂಸ್ಥೆ ಮೇಲೆ ಯಾಕೆ ಟ್ಯಾಕ್ಸ್ ಹಾಕ್ತೀರಾ ಡೀಸೆಲ್ಗೆ? ನಿಮ್ಗೆ ಆಶ್ಚರ್ಯ ಆಗುತ್ತೆ. ಈ ಸಂಸ್ಥೆ ಮೇಲೆ ಎಕ್ಸ್ಟ್ರಾ ಡೀಸೆಲ್ ಕಾಸ್ಟ್ ಹಾಕ್ಬೇಕು ಅಂತ ಹೇಳಿ ಆದೇಶ ಇದೆ. ಅಂದ್ರೆ ನೀವು ಪಬ್ಲಿಕ್ ಕೊಳ್ಳೋದಕ್ಕಿಂತ ನಾವು ಜಾಸ್ತಿ ಕೊಂಡ್ಕೊಳ್ಳಿ ಅಂತಕ್ಕಂಥ ಆದೇಶವನ್ನು ಮಾಡ್ತಾರೆ. ಸೊ ಈ ಕಾರಣದಿಂದಾಗಿ ಈ ಸಾರಿಗೆ ನಿಗಮಗಳಿಗೆ ಆರ್ಥಿಕ ಸಂಕಷ್ಟವನ್ನ ಅವ್ರು ಹೇಳ್ತಾರೆ. ನಾವು ಈ ಸಾರಿಗೆ ನಿಗಮಗಳಿಗೆ ಆರ್ಥಿಕ ಸಂಕಷ್ಟ ಇಲ್ಲ. ಯಾಕೆಂದ್ರೆ ಈ ಸಂಸ್ಥೆ ನಾನು ಸೇರಿದಾಗ BMTCನಲ್ಲಿ 9 ಡಿಪೋಗಳಿದ್ವು. ಇವತ್ತು 53 ಡಿಪೋಗಳಾಗಿದೆ. ಬೆಂಗಳೂರು ನಗರ ಸಾರಿಗೆ 1ರಲ್ಲಿ 1450 ಎಕರೆ ಭೂಮಿ ಇದೆ. ಸರ್ಕಾರ ದುಡ್ಡು ಕೊಟ್ಟಿಲ್ಲ. ನಮ್ಮ ಸಂಸ್ಥೆಯ ಏನು ಆಂತರಿಕ ಸಂಪನ್ಮೂಲದಿಂದಲೇ ಈ ಭೂಮಿ ಕೊಟ್ಟಿದ್ದಾರೆ. ಇವತ್ತು ಕೂಡ 700 ಎಕರೆ ಭೂಮಿ ಖಾಲಿ ಬಿದ್ದಿದೆ. ಬೆಂಗಳೂರು ನಗರದಲ್ಲಿ 700 ಎಕರೆ ಭೂಮಿ ಅಂದ್ರೆ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ ನೀವು. ಮತ್ತೆ ಇಡೀ ರಾಜ್ಯದಲ್ಲಿ ಸಾರ್ವಜನಿಕರ ಸೌಲಭ್ಯಕ್ಕಾಗಿ
ಹೊಸ ಡಿಪೋಗಳನ್ನು ಕಟ್ಟಲಿಕ್ಕಾಗಿ ನಮ್ಮ ಆಂತರಿಕ ಸಂಪನ್ಮೂಲದಲ್ಲೇ ಅವ್ರು ಬಳಸ್ತಾರೆ. ಇಲ್ಲಿ ನೌಕರರ ಪ್ರಶ್ನೆ ಬಂದಾಗ ಇವರು ಸಂಸ್ಥೆಗೆ ಹಿಂದಿನ ಸರ್ಕಾರ ಬಿಟ್ಟು ಹೋಗಿದೆ, ಹಿಂದಿನ ಸರ್ಕಾರ ಇಷ್ಟು ಉಳಿಸಿ ಹೋಗಿದ್ದಾರೆ, ಹಿಂದಿನ ಸರ್ಕಾರ ಬಸ್ ಕೊಟ್ಟಿಲ್ಲ. ಈಗ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಹಿರಿಯ ಸಚಿವರು, ಅವರು ಮೊದಲು ಅಧಿಕಾರ ವಹಿಸ್ಕೊಂಡಾಗ ಪ್ರಥಮ ಪತ್ರಿಕಾಗೋಷ್ಠಿನಲ್ಲಿ ಸಾರಿಗೆ ನಿಗಮಗಳ ನೌಕರರಿಗೆ ವೇತನದ ಬಗ್ಗೆ ಒಂದು ಕ್ವಶನ್ ರೈಸ್ ಮಾಡಿದ್ರು. ಆವಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಈ ನಿಗಮದಲ್ಲಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುವಂತ ಪದ್ಧತಿ ಇದೆ. ಇಲ್ಲಿ ಒಂದು ಮಂಡಳಿ ಇದೆ, ಆ ಮಂಡಳಿ ಮತ್ತು ನೌಕರರ ಸಂಘಟನೆ ಜೊತೆ ಆಡಳಿತ ವರ್ಗ ಮಾತನಾಡುತ್ತೆ, ಸ್ವಲ್ಪ ಅವರೊಂದು ಬೇಡಿಕೆ ಹೆಚ್ಚು ಕೊಡ್ತಾರೆ, ಅದನ್ನ ಸ್ವಲ್ಪ ಒಂದು ಅಂಶಗಳನ್ನ ಕಡಿಮೆ ಮಾಡಿಕೊಂಡು ನಾವು ಆ ಮಂಡಳಿ ಮುಂದಿಟ್ಟು ನಾವು ಸಾರಿಗೆ ನೌಕರರಿಗೆ ಕಾಲಕ್ಕೆ ಒಂದು ವೇತನ ಪರಿಷ್ಕರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಹೇಳಿ 2 ವರ್ಷ ಆಯ್ತು. ನಾವು ಜನವರಿ 2024ರಲ್ಲಿ ಜಂಟಿ ಕ್ರಿಯಾ ಸಮಿತಿ ನಾವು ಅವರಿಗೆ ನಮ್ಮ ಬೇಡಿಕೆಗಳ ಬಗ್ಗೆ ಪತ್ರ ಕೊಟ್ಟಿದ್ದೀವಿ. ಸುಮಾರು ಬೇಡಿಕೆಗಳಿದಾವೆ. ಅದ್ರಲ್ಲಿ ಬಹಳ ಮುಖ್ಯವಾದಂಥ ಬೇಡಿಕೆ ಈಗಾಗಲೇ ಇವ್ರು ಹೇಳಿದ್ದಾರೆ, 38 ತಿಂಗಳ ಕಾಲ ಅರಿಯರ್ಸು. ಆಗ ಅಗ್ರಿಮೆಂಟ್ ಆಗಿದ್ದು ವಿಳಂಬ ಆಯಿತು. ಅವತ್ತ ಅಗ್ರಿಮೆಂಟ್ ಮಾಡಿದಂಥ ಸರ್ಕಾರ ಒಂದು ಎಷ್ಟು ಹಣವನ್ನ ಸರ್ಕಾರ ಕೊಡಬೇಕು ಅಂತ ಹೇಳಿ ಒಂದು ಸಮಿತಿಯ ಮುಂದೆ ಅವ್ರು ಕಳಿಸ್ಕೊಟ್ರು. ಅದು ಕಳಿಸ್ಕೊಡೋ ಅಗತ್ಯ ಇರಲಿಲ್ಲ, ಆದ್ರೂ ಸರ್ಕಾರದಿಂದ ಎಷ್ಟು ನಾವು ಹಣ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಾನ್ಯ ಶ್ರೀನಿವಾಸ ಮೂರ್ತಿ ಅವರ ಕಮಿಟಿಗೆ ಅದನ್ನು ಕಳಿಸ್ಕೊಟ್ರು. ನಾವ್ ಹೇಳಿದ್ವಿ ಇದರಲ್ಲಿ ಚೌಕಾಸಿ ಮಾಡುವಂತ ಪ್ರಶ್ನೆ ಇಲ್ಲ, ಯಾಕೆಂದ್ರೆ ಕೋವಿಡ್ ಅವಧಿನಲ್ಲೂ ಕೂಡ ಸಾರಿಗೆ ನೌಕರರು ನಾವು ಕೆಲಸ ಮಾಡಿದೀವಿ. ಮತ್ತೆ ಕೋವಿಡ್ ಬಹಳ ಗಂಭೀರವಾಗಿದ್ದ ಸಮಯದಲ್ಲಿ ನಮಗೆ ವೇತನವನ್ನ ನಮ್ಮ EL ನಮ್ಮ ರಜೆ ಇರುತ್ತಲ್ಲ, EL CML ರಜೆ, ಆ ರಜೆಯನ್ನ ಮುರ್ಕೊಂಡು ಸಂಬಳ ಕೊಟ್ಟಿದ್ದಾರೆ. ಅಂದ್ರೆ ಅವತ್ತ ನಮಗೆ ಸರ್ಕಾರವಾಗ್ಲಿ ಆಡಳಿತ ವರ್ಗವಾಗ್ಲಿ ಕೋವಿಡ್ ಇದೆ, ಪಾಪ ನೀವು ಬಹಳ ಸಂಕಷ್ಟದಲ್ಲಿ ಇದ್ದೀರಾ, ನೀವೇನು ನಿಮ್ ರಜೆ ಗಿಜೆ ತಗೊಳ್ಳೋದಿಲ್ಲ, ನಾವು ಹಣ ಕೊಡ್ತೀವಿ ಅನ್ನೋದನ್ನು ಕೊಟ್ಟಿಲ್ಲ. ಇಷ್ಟೊಂದು ನಿಕೃಷ್ಟವಾಗಿ ಸಾರಿಗೆ ನೌಕರನ್ನ ನಡ್ಸ್ಕೊಳ್ತಕ್ಕಂಥದ್ದು ಸರಿ ಇಲ್ಲ. ಆ ಸರ್ಕಾರ ಎಷ್ಟು ಹಣ ಕೊಡ್ಬೇಕು ಅಂತ ಹೇಳಲಿಕ್ಕೆ ಒಂದು ಸಮಿತಿ ಮಾಡಿದ್ರಲ್ಲ, ಆ ಸಮಿತಿನ ನಮ್ಮನ್ನ ಕೇಳಿ ನೇಮಕ ಮಾಡಿಲ್ಲ. ಅವರು 14 ತಿಂಗಳು ಹೇಳಿದ್ದಾರೆ. ನಾವ್ ಹೇಳಿದೀವಿ 14 ತಿಂಗಳು ನಾವು ಒಪ್ಪಕ್ ತಯಾರಿಲ್ಲ, ಯಾಕಂದ್ರೆ ನಾವು 14 ತಿಂಗಳು ಕೆಲಸ ಮಾಡಿಲ್ಲ, 38 ತಿಂಗಳ ಕಾಲ ಕೆಲಸ ಮಾಡಿದೀವಿ. ನಾವು ಕೂಡ ಇನ್ನ ಅವ್ರು 14 ತಿಂಗಳು ಕೊಟ್ರೆ ಇನ್ನು 28 ತಿಂಗಳಿದೆಯಲ್ಲ, ನಮ್ಗೇನು ಅಂಗಡಿನಲ್ಲಿ ಸಾಮಾನು ಅವ್ರು ಬಹಳ ಕಡಿಮೆ ರೇಟಲ್ಲಿ ಏನು ಯಾರು ಕೊಟ್ಟಿಲ್ಲ, ಅಥವಾ ವೈದ್ಯಕೀಯ ವ್ಯವಸ್ಥೆ ನಮ್ಗೇನು ಫ್ರೀ ಯಾರು ಕೊಟ್ಟಿಲ್ಲ. ಸೊ ಅದರಿಂದ ಸಾರಿಗೆ ನಿಗಮಗಳ ನೌಕರರು ನಾವು ಹಗಲು ರಾತ್ರಿ ಮಳೆ ಚಳಿ ಗಾಳಿಯನ್ನ ಲೆಕ್ಕಿಸದೆ ಹಬ್ಬ ಹರಿದಿನಗಳನ್ನು ನೋಡಿದರೆ ನಾವು ಆ 28 ತಿಂಗಳು ಪ್ಲಸ್ ಅವ್ರು ಕೊಡೋ 14 ತಿಂಗಳು ಅಂತ ಏನ್ ಹೇಳ್ತಾರೆ, ಒಟ್ಟು 38 ತಿಂಗಳು ಕೆಲಸ ಮಾಡಿ ಸರ್ಕಾರದ ಮೇಲೆ ಬಿಟ್ಟಿದ್ದೀವಿ. ಸರ್ಕಾರ ನಮ್ಗೆ ಇವತ್ತ ಕನಿಷ್ಠ ಬ್ಯಾಂಕ್ ಬಡ್ಡಿ ಸಮೇತವಾಗಿ ಯಾರು ಕೊಡಬೇಕು, ಯಾಕೆಂದ್ರೆ ಒಬ್ಬೊಬ್ಬರಿಗೆ 2 ಲಕ್ಷ 3 ಲಕ್ಷ 4 ಲಕ್ಷ ರೂಪಾಯಿ ಹಣ ಉಳ್ಕೊಂಡಿದೆ. ಅವ್ರು ಇವತ್ತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಾಲ ತಂದು ಇದು ಓದಿಸ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ. ನಿಮ್ಮ ಗಮನಕ್ಕೆ ಸಾರಿಗೆ ನಿಗಮಗಳ ನೌಕರರಿಗೆ ಇತರೆ ಸರ್ಕಾರಿ ನೌಕರರಿಗೆ ಇರ್ತಕ್ಕಂಥದಕ್ಕೆ ನೀವು ಹೋಲಿಸಿದ್ರೆ, ಉದಾಹರಣೆ ಸರ್ಕಾರದಲ್ಲಿ ಇರ್ತಕ್ಕಂಥ ಚಾಲಕರು ಇರ್ತಾರೆ, ಯಾವ 4 ವೀಲರ್ಸ್ ಅಲ್ಲಿ ಮಂತ್ರಿಗಳಿಗೆ ಮಹೋದಯರಿಗೆ ಇವರಿಗೆಲ್ಲ ಇತರೆ ಸಿಬ್ಬಂದಿಗಳಿಗೆ ಅಥವಾ ಇತರೆ ಬಸ್ಗಳು ಅಥವಾ ಇತರೆ ವ್ಯವಸ್ಥೆ ಇದೆ. ಆ ಡ್ರೈವರ್ಗೂ ನಮಗೂ ಹೋಲಿಸ್ಕೊಂಡ್ರೆ 45% 50% ವೇತನ ಕಡಿಮೆ ಇದೆ. ನೀವ್ ಹೇಳಿ ಕೆಲಸ ಅವ್ರಿಗೆ ಜಾಸ್ತಿನೋ ಸಾರಿಗೆ ನಿಗಮಗಳ ನೌಕರರಿಗೆ ಜಾಸ್ತಿನೋ? ಇಲ್ಲಿ ಇವತ್ತು ಹೊರಟ್ರೆ ಬಸ್ಸು 3 ದಿವಸ ಬರೋದಿಲ್ಲ, ಹೊರಗಡೆ ತಂಗಿದ್ದು ಅಲ್ಲಿಂದ ಬರ್ತಾರೆ. ಜೀವ ಕೂಡ ನಿಮಗೆ ಗೊತ್ತಿದೆ, ಎಷ್ಟು ನಾನ್ ಕರೆಕ್ಟ್ ಆಗಿದ್ರು ಕೂಡ ಇತರ ಕರೆಕ್ಟ್ ಆಗಿರಲ್ಲ, ಇಂಥದ್ರಲ್ಲಿ ಜೀವ ಒತ್ತೆ ಇಟ್ಟು ಕೆಲಸ ಮಾಡ್ತಾರೆ. ಹಗಲು ರಾತ್ರಿ ವೇಳೆನಲ್ಲಿ ಹೋಗ್ತಕ್ಕಂಥ ಎಲ್ಲ ಬಸ್ಗಳು ಜನ ಆನಂದವಾಗಿ ನಿದ್ದೆ ಮಾಡ್ತಿರ್ತಾರೆ. ಡ್ರೈವರು ಕಂಡಕ್ಟರ್ ಹೆಚ್ಚುವಾಗಿ ಕೆಲಸ ವ್ಯವಸ್ಥೆ ಇದ್ರು ಕೂಡ ಅವನು ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡಿ ಈ ರಾಜ್ಯದ ಜನತೆಗೆ 26,000 ಬಸ್ಗಳ ಮೂಲಕ 1,15,000 ಜನ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಆ ನೌಕರರನ್ನ ಯಾವ ರೀತಿ ನಡೆಸ್ಕೋಬೇಕು ಸರ್ಕಾರಗಳು? ಇವತ್ತ ಅಂತ ಒಂದು ಇದರಲ್ಲಿ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ನಾವು ಪದೇ ಅವರನ್ನ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದೀವಿ. 4 ವರ್ಷಗಳ ಕಾಲದ ವೇತನ ಒಪ್ಪಂದದ ಅವಧಿ ಏನಿದೆ ಅದು 1/1/24ರಿಂದ ನಮಗೆ ಜಾರಿ ಆಗಬೇಕು. 38 ತಿಂಗಳ ಕಾಲ ಅರಿಯರ್ಸ್ ಅನ್ನ ಬಡ್ಡಿ ಸಮೇತ ಕೊಡಬೇಕು ಅಂತಕ್ಕಂಥದ್ದನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಸಾರಿಗೆ ನಿಗಮಗಳ ನೌಕರರಿಂದ ಅನಾನುಕೂಲ ಆಗ್ತಾ ಇಲ್ಲ. ಯಾವ ಬಸ್ಗಳನ್ನ ಹಳ್ಳಿ ಕಳಿಸ್ತಾರೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಸ್ಪೇರ್ ಪಾರ್ಟ್ಸ್ ರೇಟ್ಗಳು ಜಾಸ್ತಿ ಆಗಿದೆ, ಚಾಸಿ ರೇಟ್ಗಳು ಜಾಸ್ತಿ ಆಗಿದೆ. ಇವೆಲ್ಲ ಕಾರಣದಿಂದ ಸಾರಿಗೆ ನಿಗಮಗಳಿಗೆ ಆರ್ಥಿಕ ಸಂಕಷ್ಟ ಅಂತ ಹೇಳಿ ದುಡಿಯೋ ಜನರಿಗೆ, ಬೆವರು ಸುರಿಸೋ ಜನರಿಗೆ, ಹಗಲು ರಾತ್ರಿ ಕೆಲಸ ಮಾಡೋ ಜನರಿಗೆ ಈ ಸರ್ಕಾರಗಳು ಹೇಳ್ತಾ ಬಂದ್ರೆ ಇದನ್ನ ನಾವು ಕೇಳಬೇಕಾಗಿ ಹೇಳ್ತೀವಿ.
ನೀವು ಯಾವುದೇ ಸಂದರ್ಭದಲ್ಲಿ ಸಾರಿಗೆ ನಿಗಮಗಳ ನೌಕರರಿಗೆ ಅನ್ಯಾಯ ಮಾಡೋದಾಗ್ಲಿ ಅಥವಾ ಅವರಿಗೆ ಒಂದು ದ್ರೋಹ ಮಾಡೋದಾಗ್ಲಿ ಅಥವಾ ಅವರನ್ನ ಬೇರೆಯವರಿಗೆ ಸಮಾನಾಂತರಿಗೆ, ಈಗ ಉದಾಹರಣೆ ನೋಡಿ, ಅಭಿವೃದ್ಧಿಯಲ್ಲಿ ಅಭ್ಯುದಯದಲ್ಲಿ ಪ್ರಮುಖ ಪಾತ್ರವಂತ ವಹಿಸುವಂಥದ್ದು ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ. ಅದರಲ್ಲೂ ವಿಶೇಷವಾಗಿ ರಸ್ತೆ ಸಾರಿಗೆ ಬಹಳ ಇವತ್ತಿನ ದಿನಗಳಲ್ಲಿ ಬಹಳ ದುಸ್ತರವಾಗಿದೆ. ಇವತ್ತು ನೋಡಿ, ನಮ್ಮ ಸ್ನೇಹಿತರು ಹೇಳಿದಂಥ ಸಂದರ್ಭದಲ್ಲಿ ಬಹಳ ನನಗೂ ಮನಸ್ಸಿಗೆ ನೋವಾಯಿತು. ಯಾಕೆಂತಂದ್ರೆ ಇಡೀ ಕುಟುಂಬವನ್ನ ಅವರು ಮರೆತು 24x7 ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ನಿಜವಾದಂತ ಸೈನಿಕರ ತರ ಕೆಲಸ ಮಾಡುವಂತರು ಡ್ರೈವರ್ಸ್ಗಳು. ನಾವು ಇಂಥವ್ರನ್ನ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಇಂಥವ್ರಿಗೆ ಕೊಡ್ಬೇಕು. ಯಾರಿಗೆ? ಡ್ರೈವರ್ಸಿಗೆ ಕೊಡ್ಬೇಕು. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಈಗ ನೋಡಿ, ನಮ್ಮ ಒಂದು ಬಸ್ಸಲ್ಲಿ 60 ಜನ ಕೂತಿರ್ತೀವಿ. ನಮ್ಮನ್ನ ಸುರಕ್ಷಿತವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ಥಳಕ್ಕೆ ಕರ್ಕೊಂಡ್ ಬಂದ್ ಬಿಡ್ತಾರೆ. ಯಾರ ಜವಾಬ್ದಾರಿ ಯಾರು? ಅವ್ರ ಇರ್ತಾರೆ. ಅಂತ ಒಬ್ಬ ನೌಕರಗಳಿಗೆ, ಎಸ್ಪೆಷಲಿ KSRTC ಮತ್ತು BMTC ನೌಕರರಿಗೆ ಈ ತರ ವೇತನ ತಾರತಮ್ಯ ಮಾಡ್ತಾರೆ. ನಿಜಕ್ಕೂ ನಾಚಿಕೆ. ಅದು ಯಾವುದೇ ಸರ್ಕಾರ ಆಗಿರ್ಲಿ, ಅದು ಹಿಂದಿನ BJP ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಅಥವಾ ಮುಂದೆ ಬರೋಂಥ ಯಾವುದೇ ಸರ್ಕಾರ ಅಲ್ಲ, ಇದಕ್ಕೊಂದು ಶಾಶ್ವತವಾದ ಒಂದು ಪರಿಹಾರವನ್ನ ಕಂಡಿಡ್ಕೊಳ್ಬೇಕು ಅಂತ ಹೇಳಿ JDS ಒತ್ತಾಯ ಪಡ್ತದೆ. ನೋಡಿ ಮೇಡಮ್, ಈಗ ನಮ್ಮ ಕುಮಾರಣ್ಣನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಬಹುಶಃ ಒಂದು ಭರವಸೆ ಕೊಟ್ಟರು ಸರ್. ನಿಮ್ಗೆ ನೆನಪಿರ್ಬೇಕು, ಸಮಾನ ವೇತನವನ್ನ KSRTC ನೌಕರರಿಗೆ ನಾವು BMTC ತತ್ತೀವಿ ಅಂತ ಹೇಳಿ ಒಂದು ಮಂಡಳಿನ ರಚನೆ ಮಾಡಿ, ಕಮಿಟಿ ರಚನೆ ಮಾಡಿ ಅಂತ ಹೇಳಿ ಕೊಟ್ಟಿದ್ರು. ಆ ಕಮಿಟಿ ರಚನೆ ಆಯ್ತು, ಅದು ಏನಾಯ್ತು ಯಾಕೆ ನಮ್ಮ ಸರ್ಕಾರ ಹೊರಟೋಯ್ತು, ಅದಾಗಿಲ್ಲ. ಅದು ಏನಕ್ಕೆ ಅಂತಂದ್ರೆ, ಈಗ ನೋಡಿ, ಸಮಾನ ವೇತನ ಅಂತಂದ್ರೆ ಇವತ್ತು ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ತನ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳಿರೋಂಥ ಪ್ರಕಾರವಾಗಿ ಏನಂತ ಹೇಳಿದೆ, ನಾವು ಇವರಿಗೆ ಸಮಾನ ವೇತನವನ್ನ ನಾವು ಕೊಡ್ತೀವಿ ಅಂತ ಹೇಳಿ ಇವ್ರು ಹೇಳಿದ್ದಾರೆ. ಯಾರ? ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿರೋದು, ನಾವೆಲ್ಲ ಸಮಾನ ವೇತನವನ್ನ KSRTC ನೌಕರರಿಗೆ ಆಯಾ ತಕ್ಕಂತ ಕಾನೂನು ಮತ್ತು ಏನು ಆ ಸಮಿತಿಯ ಏನು ಅವ್ರು ಹೇಳಿದ್ರೆ ಜಂಟಿ ಕ್ರಿಯಾ ಸಮಿತಿಯ ಒಂದು ಚರ್ಚೆ ಮಾಡಿ ಕೊಡ್ತೀವಿ ಅಂತ ಹೇಳಿರೋದು ಯಾವುದು? ಕಾಂಗ್ರೆಸ್ ಸರ್ಕಾರ. ಈಗ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದ್ದ, ನೀನ್ ಮಾಡ್ತಾ ಇದೀಯಾ? ಯಾಕೆ ಇವ್ರನ್ನ ಬೀದಿ ತಂದು ನಿಲ್ಲಿಸ್ತಾ ಇದ್ದೆ? ಇವ್ರೇನು ಭಿಕ್ಷುಕರ? ಇವರು KSRTC ನೌಕರ ಭಿಕ್ಷುಕರ ಇವರು. ಇವರಿಂದ ಇವತ್ತು ನೋಡಿ, ಹಾಲು ಉತ್ಪಾದಕರ ಏನೋ ಮಂಡಳಿ ಇದೆ, KMF ಇರ್ಬೋದು, BWSS ಇರ್ಬೋದು, KB 6,988 ಕೋಟಿ. ಅವ್ರು ಕೇಳ್ತಾ ಇರೋದು ಕೇವಲ 37 ತಿಂಗಳು ಅರಿಯರ್ಸ್ ಕೊಡಿ ಸ್ವಾಮಿ, ನಾವು ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳಿಗೆ ಭದ್ರತೆಯನ್ನು ಒದಗಿಸ್ತೀವಿ ಅಂತೇಳಿ. ಅವ್ರು ಮನುಷ್ಯರಲ್ವ ಅವರು? ಹೀಗೆ ದುಡಿಯುವ ವರ್ಗವನ್ನ ಶೋಷಣೆ ಮಾಡುವಂತದ್ದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದನ್ನ ನಾವು JDS ಪಕ್ಷ ಖಂಡತುಂಡವಾಗಿ ಇದನ್ನ ಖಂಡಿಸ್ತೀವಿ ಮೇಡಮ್. ಅವ್ರಿಗೆ ಏನ್ ಸಿಗ್ಬೇಕು ಸೌಲಭ್ಯವನ್ನ ಕೊಡಬೇಕು. ಇವರು ಮುಷ್ಕರಕ್ಕೆ ಆಗವರೆಗೂ ಕಾಯೋದಿವ್ರು. ಎಂತ ಸರ್ಕಾರ ಇದು? ಬಂಡ ಸರ್ಕಾರ ಅಲ್ವಾ? ಇವತ್ತು ಇಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ನಡೀತಾ ಐತೆ. ಇವರು ಫಾರಿನ್ ಟೂರ್ ಹೋಗ್ಬೇಕು, ಇವರಲ್ಲಿ ಶಾಸಕರುಗಳು ಮಜಾ ಮಾಡಕ್ ಹೋಗ್ಬೇಕ? ಸರ್ಕಾರ ದುಡ್ಡಲ್ಲಿ 150 ನಿಗಮ ಮಂಡಳಿಗೆ ಇವತ್ತು ಸಚಿವ ಸಂಪುಟದ ಸ್ಥಾನಮಾನ ನೀಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ. ದುಡ್ಡಲ್ಲಿಂದ ಬಂತು ಇವ್ರಿಗೆ. ಇಲ್ಲಿ ಬೆಳಗ್ಗೆಯಿಂದ ಬೆವರು ದುಡಿಯುವಂತ ಒಬ್ಬ ಸಾಮಾನ್ಯ ನೌಕರರಿಗೆ ಹಣ ಕೊಡಕ್ ದುಡ್ಡಿಲ್ವಾ? ವೇತನ ಕೊಡಕ್ ದುಡ್ಡಿಲ್ವಾ ಇವ್ರಿಗೆ? ಇವ್ನ ಯಾರು ಬಿಟ್ಟಿ ಭಾಗ್ಯ ಕೊಡಕ್ಕೆ ಹೇಳಿದ ಯಾರು ಮೇಡಮ್ ಇವ್ರಿಗೆ? ಹೆಚ್ಚು ಕಡಿಮೆ ಇವರು ಮೇಡಮ್, ಇವರು ಶಕ್ತಿ ಯೋಜನೆಗೆ ಬಳಸ್ಕೊತಾ ಇದಾರಲ್ಲ ಬಸ್ಗಳು. ಇವತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ, ಪುರುಷ ಪ್ರಯಾಣಿಕರಿಗೆ ಸಮಸ್ಯೆ ಆಗಿದೆ. ಎಷ್ಟು ಸಮಸ್ಯೆ ಆಗಿದೆ ಗೊತ್ತಾ? ಎಷ್ಟು ಒತ್ತಡದ ಕೆಲಸ ಮಾಡ್ತಾ ಇದಾರೆ ಗೊತ್ತಾ? ಇವತ್ತು ಮಹಿಳಾ ಏನೋ ಈ ಶಕ್ತಿ ಯೋಜನೆಯಿಂದ ಅನೇಕ KSRTC ಡ್ರೈವರ್ಗಳು ಒತ್ತಡ ಸಿಗಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನದಿಗೆ ನೀರಿ ಬಿದ್ದಿರೋಂಥದ್ದು ನೀವು ನೋಡಿದಿರ ಸಾಕಷ್ಟಲ್ಲ. ಇಂಥ ಒತ್ತಡದ ಕೆಲಸ ಮಾಡುವಂತ ಈ ಸಂದರ್ಭದಲ್ಲಿ ಈ ಸರ್ಕಾರ ದಪ್ಪಚರ್ಮ ಸರ್ಕಾರ ಆಗಿದೆ. ಅಲ್ಲ, ನೌಕರರ ಹೊಟ್ಟೆ ಮೇಲೆ ಹೊಡೆಯುವಂತ ಈ ಸರ್ಕಾರವನ್ನ ನಾವು ನಿಜವಾಗ್ಲೂ ಖಂಡಿಸ್ತೀವಿ. ಅವ್ರು ಏನು ಸಿಗ್ಬೇಕು, ಅವ್ರು ಏನು ಡಿಮ್ಯಾಂಡ್ ಮಾಡ್ತಾ ಇದ್ರು, ಇದನ್ನ ಆದಷ್ಟು ಬೇಗ ಅಂದ್ರೆ ನಾಳೆಗೆ ಮುಷ್ಕರ ಕಾನೂನು ಜಾರಿ ಮಾಡ್ಬೇಕಾದ್ರೆ ಒಂದು ನೈತಿಕತೆ ಇರಬೇಕು. ಈಗ ಡಿಲೇ ಆಗೋದಕ್ಕೆ ಯಾಕೆ ನಾಳೆ 30 ನಾವು ಡಿಮಾಂಡ್ ಇದ್ರೆ ಹಾಲೆ ಹೇಳಿದ್ರು. ನಾವು ಜನವರಿ 24 ನಾವು ಡಿಮ್ಯಾಂಡ್ಸ್ ಕೊಟ್ಟಿದ್ವಿ. ಎಲ್ಲ ನಾವು ಅಲ್ಲ ಫೆಬ್ರವರಿ 26 2 ವರ್ಷಗಳ ಡಿಲೇ ಆಗೋದಕ್ಕೆ ಕಾರಣರು ನಾವಂತೂ ಅಲ್ಲ. ನಾವಂತೂ 2 ವರ್ಷಗಳ ಕಾಲ ಸಹನೆಯಿಂದ ಸಹಿಷ್ಣುತೆಯಿಂದ ಸರ್ಕಾರಗಳು ಏನೇನು ವಾಗ್ದಾನ ಕೊಡ್ತಿದ್ದಾರೆ, ಆಶ್ವಾಸನೆ ಕೊಡ್ತಿದ್ದಾರೆ, ಮಾತು ಕೇಳ್ಕೊಂಡು ಬಂದಿದ್ದೇನೆ. ನಾವು 2-3 ಬಾರಿ, ಯಾಕಂದ್ರೆ ಒಂದು ಮಾತು ಹೇಳ್ತೇನೆ, ನಮಗೆ 31/12/24 ನಾವು ಮುಷ್ಕರ ನೋಟಿಸ್ ಕೊಡಿ ಬೆಳಗಾಂನಲ್ಲಿ. ಯಾರಿಗೆ ಮುಖ್ಯಮಂತ್ರಿ ಕೊಟ್ಟಿದ್ವಿ. ಅವಾಗೇ ಬಂತು ನಮ್ಗೆ 29 31ಕ್ಕೆ ಮುಷ್ಕರ ಮಾಡ್ತಿದ್ವಿ. 29ನೇ ತಾರೀಕು ಒಂದು ಲೆಟರ್ ಬಂದು ನಮಗೆ. ಲೆಟರ್ ಬಂದು ಏನು ಮಾಡ್ತೀವಿ, ಜನವರಿ ಆದ್ಕೊಳ್ಳಿ ನಿಮಗೆ ಕರೆದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ನಾವು ಕರೆದು ಮಾತಾಡ್ತೇವೆ, ಬಗೆಹರಿಸ್ತೇವೆ ಅನ್ನೋ ಮಾತನ್ನ ರೈಟಿಂಗ್ ಕೊಟ್ಟರು ಮ್ಯಾನೇಜ್ಮೆಂಟ್. ಆಯ್ತಾ? ಅದು ಹುಸಿ ಆಯ್ತು, ಕರೀಲಿಲ್ಲ ಅವರು. ಮತ್ತೆ ಜನವರಿ ಆಯ್ತು, ಫೆಬ್ರವರಿ, ಮಾರ್ಚ್ ಆಯ್ತು, ಮತ್ತೆ ನಾವು ಏಪ್ರಿಲಲ್ಲೇ ನಾವು ಒಂದು ನೋಟಿಸ್ ಕೊಟ್ವಿ. ಮುಖ್ಯಮಂತ್ರಿ ಮನೆ ಮುಂದೆ ನಾವು ಧರಣಿ ಕೊಡ್ತೀವಿ ಅಂತೇಳಿ. 16 ಕೂತೀವಿ ಅಂದಾಗ 15ಕ್ಕೆ ಕರೆದ್ರು ಮೀಟಿಂಗ್ನಲ್ಲಿ.
ಅವತ್ತು ನೀವೇ ಮುಖ್ಯಮಂತ್ರಿ ಹೇಳಿದ್ರು, ನಾ ಸಾರ್ವಜನಿಕ ನೌಕರ ಪರವಾಗಿದ್ದೇನೆ, ನಾನು ಖಂಡಿತವಾಗಿ ಅದನ್ನ ಬಗೆಹರಿಸ್ತೇನೆ, ತಲೆ ಕೆಡಿಸ್ಕೊಬೇಡಿ, ಒಂದ್ ವಾರ ಟೈಮ್ ಕೊಡಿ ನನಗೆ, ಒಂದ್ ವಾರ ಟೈಮ್ ಕೊಡಿದೆ. ಫಸ್ಟ್ ಮೀಟಿಂಗ್ ಇದು, ನಾನು ಮಂತ್ರಿಗಳು ಅಧಿಕಾರಿಗಳು ಎಲ್ಲ ಮಾತಾಡಿ ನಿಮಗೆ ಪರಿಹಾರ ಕೊಡ್ತೀನಿ ಅಂತ ಮಾತನ್ನ ಹೇಳಿದ್ರು. ಆದರೆ ಮತ್ತೆ ಒಂದು ವಾರ ಹೋಗಿ ಅದು 3 ತಿಂಗಳಾಯ್ತು. ಮತ್ತೆ 4-7 ಕರೆದ್ರು. 4-7 ಕರೆದ ಸಂದರ್ಭದಲ್ಲಿ ಅದುವರೆಗೂ ಮುಖ್ಯಮಂತ್ರಿಗಳು ಏನು ನಮ್ಗೆ ಆಶ್ವಾಸ ಕೊಡ್ತಿರೋ ಏನು ಮಾತುಗಳು ಆಡ್ತಾ ಇದ್ರು, ಅವತ್ತು ಪೂರ್ತಿ ಯೂಟರ್ನ್ ನೋಡಿದ್ರು, ಉಲ್ಟಾ. ಅವತ್ತಿನವರೆಗೂ ನಮ್ಮ ರೆಡ್ಡಿ ಕೊಟ್ಟಿದ್ದಾರೆ 1/20 ಆಗ್ಬೇಕಾಗಿರೋ ಅನ್ನೋದು ರೈಟಿಂಗ್ನಲ್ಲಿ ಹಲವಾರು ಬಾರಿ ಕೊಟ್ಬಿಟ್ಟಿದ್ದಾರೆ. ಏನೇಳಿ ಅದನ್ನ ಇವರೇ ಸೈನ್ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಚೇರ್ಮನ್ನು, ಈಗಿರೋ ಚೇರ್ಮನ್ಗಳು, MDಗಳು ಎಲ್ಲ ಸೈನ್ ಮಾಡಿ ಎಂಪ್ಲಾಯ್ಸ್ ಕೊಟ್ಟಂತ ಕರಪತ್ರ ಅದು. ನಮ್ಗೆ 1/20 ಆಗ್ಬೇಕಾಗಿದೆ ಅನ್ನೋ ಮಾತನ್ನ ಸಾರಾಸಗಟಾಗಿ ಸಾಕಷ್ಟು ದಾಖಲೆಗಳಿದೆ. ದೇ ಕಮಿಟೆಡ್ ಎನ್ ನಂಬರ್ ಆಫ್ ಟೈಮ್ಸ್. ಸರ್ ಮ್ಯಾನೇಜ್ಮೆಂಟು ಎಲ್ಲ ಮಾಡಿದ್ದಾರೆ. ಎಸ್ಮಾ ಏನಾಗ್ತದೆ, ಎಸ್ಮಾ ಇವತ್ತೇನು ಹೊಸದಲ್ಲ ಕಾನೂನಲ್ಲದು,